ದುರ್ಬಳಕೆ ಮಾಡ್ಕೋತಾ ಇದ್ದೀರಿ ಅಂತೇಳಿ ಭಿನ್ನಮತೀಯರಿಗೆ ಒಂದೇನೋ ಡಿ ಕೆ ಶಿವಕುಮಾರ್ ಇದು ಮಾಡಿದ್ದಾರೆ ಅಂತ ಸರ್. ಏನಾದ್ರು ಅದಕ್ಕೆ ರಾಜಣ್ಣನು ಭಾಳ ವ್ಯಗ್ರ ಆಗಿದ್ದಾರೆ. ನಾವು ಇದು ದುರ್ಬಳಕೆ ಮಾಡಿಕೊಂಡು ನೀವು AICC ಹೆಸರು ದುರ್ಬಳಕೆ ಮಾಡ್ಕೊತಾ ಇದ್ದೀರಿ ಅಂತ ಹೇಳಿ. ಅದು ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯ. ಇಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಮಾಡಲಿಕ್ಕಾಗಲ್ಲ. ಅದನ್ನು ಏನಿದ್ರೆ ಇಂಟರ್ನಲ್ ಆಗಿ ನಾವು ಮಾತಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಏನಾದ್ರು ಇದ್ದರೆ ಸಮಸ್ಯೆ ಇದ್ದರೆ, ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ. ಈ ಸಮಾವೇಶಗಳಿಗೆ ಸಮಸ್ಯೆ ಆಗ್ತಾ ಇರೋದು ಹೌದಾ ಸರ್? ಮಾಡಲಿಕ್ಕೆ ಈಗ ಯಾವುದೋ ಸಮಾವೇಶ ಮಾಡುವಂಥ ಪ್ರಸ್ತಾವನೆ ಇಲ್ಲ. ಇದ್ದಾಗ ನಿಮಗೆಲ್ಲ ತಿಳಿಸ್ತೀವಿ, ಸದ್ಯಕ್ಕಂತೂ ಇಲ್ಲ. ಅದೇ ಶೋಷಿತರ ಸಮಾವೇಶ ಅಂತೇಳಿ ಇಲ್ಲ ಮಾಡಬೇಕು ಅಂತ ಪ್ಲಾನಿಂಗ್ ಸದ್ಯಕ್ಕಂತೂ ಇಲ್ಲ. ಮಾಡ್ಬೋದು, ಫ್ಯೂಚರಲ್ಲಿ ಮಾಡ್ಬೋದು. ಈಗಂತೂ ಸದ್ಯಕ್ಕಿಲ್ಲ. ಆದರೆ ತಿಳಿಸ್ತೀವಿ ನಿಮಗೆ ಯಾವ ಎಲ್ಲಿ ಮಾಡಬೇಕು, ಯಾವ ಅವ್ರಿಗೆ ಯಾಕೆ ಅನಿಸಿರ್ಬೋದು ಸರ್? ನಮಗೆ CMS ದುರ್ಬಳಕೆ ಆಗ್ತಾ ಇದೆ ಅಂತ ಯಾಕೆ ಅನಿಸಿರ್ಬೋದು? ಗೊತ್ತಿಲ್ಲ. ಕೇಳೋಣ, ಅವ್ರ ಜೊತೆ ಮಾತಾಡ್ತೀವಿ. ಅವ್ರ ಜೊತೆ ಕೇಳೋಣ ಏನು ಸಮಸ್ಯೆ ಕೇಳುತ್ತೆ. ನಾವು ಮತ್ತೆ ಪರ್ಸನಲಾಗಿ ಮಾತಾಡ್ತೀವಿ. ಮತ್ತು ನಾವು ಇಲ್ಲಿ ಹೇಳೋದು, ಆಮ್ಯಾಗ ಅವ್ರಿಗೊಂದು ಕೇಳೋದು, ಅವ್ರೊಂದು ಹೇಳೋದು, ನಾವು ಹೇಳೋದು ಬೇಡ. ನೇರವಾಗಿ ನಾವೇ ಕೇಳಿಬಿಡ್ತೀವಿ. ಭಾಳ ಸೆಟ್ ಮಾಡ್ಕೊಂಡಿದ್ದಾರೆ. ಸಿಟ್ಟೆಲ್ಲ ಹಾಗೆ ಅದಾರ ಅವರು. ನಿಮಗೇನು ದೊಡ್ಡ ಪದವಿ ಅಂತಲ್ಲ ಇದು. ಸಿಟ್ಟೇನಿಲ್ಲ ಅವ್ರು, ಹಾಗೆ ಈಗ AICC ಹೆಸರು ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ? ಪ್ರತಿಯೊಂದು ನಾವು ಮಾಡ್ಲಿಕ್ಕೆ ಹೊರಟಾಗಲೂ AICC ಅಂತ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ ಅಂತ ಅವರು ಭಾಳ ಇಲ್ಲ. ಈಗ ಅವರ ಮಧ್ಯದಲ್ಲಿ ನಾವು ಬರಲಿಕ್ಕಾಗಲ್ಲ. ಅವ್ರ ವಿಷಯದಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಅದು ಅವ್ರ ವರ್ಷನ್ ಅದು. ಅವ್ರು ಅದಕ್ಕೆ ಉತ್ತರ ಕೊಡಬೇಕು, ನಾವು ಕೊಡಲಿಕ್ಕಾಗಲ್ಲ. ಸರ್, ಈಗ ಕುಂಭಮೇಳ ಸ್ನಾನ ಮಾಡಿದರೆ ನಿರುದ್ಯೋಗ ನಿವಾರಣೆ ಆಗ್ತದೆ ಅಂತ ನಿಮ್ಮ AICC ಅಧ್ಯಕ್ಷರು ಹೇಳ್ತಾರೆ. ಅದು ಸ್ವಲ್ಪ KPCC ಅಧ್ಯಕ್ಷರಲ್ಲಿ ಹೋಗ್ತಾರೆ, ಏನು ದ್ವಂದ್ವ ಇದೆ? ಅದೇ ಅವ್ರ ವೈಯಕ್ತಿಕ ಅಭಿಪ್ರಾಯಕ್ಕೆ 140 ಜನ MLAಗಳಿದ್ದಾರೆ. ಅವ್ರ ವರ್ಷನ್ ಅವ್ರು ಹೇಳಿದ್ದಾರೆ, ಇವ್ರ ವರ್ಷನ್ ಇವ್ರು ಹೇಳಿದ್ದಾರೆ. ಅವರು ಹಾಗೆ ಹೇಳಿದ ತಕ್ಷಣ ಹೋಗೋರು ಯಾರು ನಿಲ್ಲಿಸ್ಲಿಕ್ಕಾಗಲ್ಲ. ಸೊ ಅವರು ವರ್ಷನ್ ಅವ್ರು ಹೇಳಿದ್ದಾರೆ, ಅವ್ರು ಹೋಗೋರು ಮುಕ್ತವಾಗಿದ್ದಾರೆ, ಎಲ್ಲರೂ ಹೋಗ್ತಿದ್ದಾರೆ. ಗೊಂದಲ ಏನಾಗಲ್ಲ. ಗೊಂದಲ ಏನಾಗಲ್ಲ. ಅವ್ರ ಭಕ್ತಿ ಅದು. ಗೊಂದಲ ಯಾಕೆ ಇದರಲ್ಲಿ? ಅವ್ರ ಭಕ್ತಿ ಇದ್ದಾರೆ, ಹೋಗೇ ಹೋಗ್ತಾರೆ. ಗೊಂದಲ ಏನಿಲ್ಲ. ಅವ್ರು ಹೋಗೋರ್ಗೆ ಯಾರು ಮುಕ್ತವಾಗಿದ್ದಲ್ಲ. ಟ್ರೈನ್ ಇಲ್ಲಿ ಮಂಗಳೂರಿಂದ ಹೊಂಟಿದೆ, ನಮ್ಮ ಕಾಂಗ್ರೆಸ್ನವ್ರು ಹೊಂಟಿದ್ದಾರೆ ಅದರಲ್ಲಿ. ರಶ್ ಕಡಿಮೆ ಆಗಲ್ಲ, ಆಮ್ಯಾಗ ಹೋಗಿ ಬರ್ತೀವಿ. ರಶ್ ಇದೆ ಭಾಳ. ಮಂಗಳೂರಿಂದ ಹೋಗ್ತಾರೆ ನಮ್ಮವ್ರು 50% ನಮ್ಮವ್ರು ಅದಾರೆ ಅದರಲ್ಲಿ. ನಮ್ಮ ಪಕ್ಷದವ್ರು ಹೊಂಟಿದ್ದಾರೆ. ಅದಕ್ಕೇನು ಪ್ರಶ್ನೆ ಇಲ್ಲ. ಅದೇನು ಒಂದೇ ಪಕ್ಷಕ್ಕೆ ಸೀಮಿತ. ನಮ್ಮವರೇ ಅಲ್ಲೆಲ್ಲ ಹೋದಾರ ಭಾವನೆ ತಪ್ಪು. ಎಲ್ಲರೂ ಇದ್ದಾರಲ್ಲ, ಎಲ್ಲರೂ ಹೋಗ್ತಾರೆ. ಒಂದು ವಿಚಾರವಾದ ಹಿನ್ನೆಲೆಯಿಂದ ಬಂದವರು ತಮಗೇನು ಅನ್ನಿಸ್ತದೆ ಅಂತೇಳಿ ಭಾಳ ದೊಡ್ಡ ಜನಜಾತ್ರೆ ಆಗ್ತದೆ. ಅವ್ರಿಗೆ ಅದಕ್ಕೆ ಅವ್ರ ಭಕ್ತಿಗೆ ನಾವು ಯಾರು ಅಡ್ಡಿಪಡಿಸ್ಲಿಕ್ಕಾಗಲ್ಲ. ಅವ್ರ ಭಕ್ತಿ ಅದು, ಅವರು ಪ್ರೀತಿ, ಅವ್ರ ವಿಶ್ವಾಸ. ಅದರಲ್ಲಿ ಬೇರೆಯವ್ರು ಹೇಳಲಿಕ್ಕಾಗಲ್ಲ. ಅದು ಅವರವರ ಇಚ್ಛಾಶಕ್ತಿ ಅದು. ಓಕೆ, ಥ್ಯಾಂಕ್ ಯು. ಇಲ್ಲ, ನೀವು ಅಲ್ಲೇ ಬೆಂಗಳೂರಲ್ಲೇ ಕೇಳಬೇಕು. ಗ್ರಾಮಾಡಳಿತ ಅಧಿಕಾರಿಗಳದ್ದು 8 ದಿನದಿಂದ ಮುಷ್ಕರ ಆಗ್ತಾ ಇದೆ ಸರ್. ಜನಸಾಮಾನ್ಯರ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಏನಾದರೂ ಅವ್ರನ್ನ ಸಂಪರ್ಕ ಮಾಡಿದೆ? ಗೊತ್ತಿಲ್ಲ ನನಗೆ. ಅವ್ರ ಇಲಾಖೆಯವರು PDO ಮಾಡ್ತಾರೆ, ಸೆಕ್ರೆಟರಿ ಹೌದು, ವಿಲೇಜ್ ಅವರು ನೋಡ್ಬೇಕು. ಅದನ್ನು ಅವರೇ ರೆವಿನ್ಯೂ ಇಲಾಖೆಯವ್ರ ಬಗೆಹರಿಸ್ಬೇಕು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ನಾನು ಬೇಕಾದ್ರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಏನಂತ ಪರಿಹಾರ ಮಾಡಲಿಕ್ಕೆ ನಾನು ಕೂಡ ಹೇಳ್ತೇನೆ ಅವ್ರಿಗೆ. ಸರ್, ಇವರು ಪುನರಾವರ್ತನೆ ತಗೊಳ್ಳೋದ ಸರ್? ಹೇಗೆ ಕರಾವಳಿಯ ಕಾರ್ಯಕರ್ತರಿಗೆ ಏನು ಹೇಳಿ ಬಯಸ್ತೀರಿ? ಇಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳಿಲ್ಲ, ನೀವು ಬಂದು ಹೇಳಿ ಹೋಗೋದೇ ಇಂಪಾರ್ಟೆಂಟ್ ಆಗ್ತದೆ. ಇರ್ತೀನಿ, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಅದು CM ಆಗೋದು ಬಿಡೋದು ನಮ್ಮಂತಲ್ಲಿ ಇಲ್ಲ ತಿಳಿದ್ವಿ. ಪದೇ ನಾವು ಮಾಡೋರಲ್ಲ ಏನಲ್ಲ. ನಾವು ನಿಮ್ಮ ಥರ ಸ್ಪೆಕ್ಟೇಟರ್ ಅಷ್ಟೇ, ನೋಡೋರು ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.